ಹೆಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಟು ಸಿಂಧು ಆಚಾಯ್ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲಪ್ಪ ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಸೊ ನಾನು ಹೋಗಿದ್ದು ಅರುಣಾಚಲಮ್ಗೆ. ಸೊ ಇಟ್ ವಾಸ್ ಮೈ ಡ್ರೀಮ್ ಇತ್ತು. ಸೊ ಐ ಮೀನ್ 15 ಇಯರ್ಸ್ ಆದಮೇಲೆ ನಾನು ಹೋಗಿದ್ದು. ಸೊ ಚಿಕ್ಕ ವಯಸ್ಸಿನಲ್ಲಿ ಯಾವಾಗೋ ನಮ್ಮ ಮಮ್ಮಿ ಅವ್ರು ಕರ್ಕೊಂಡು ಹೋಗಿದ್ರಂತೆ, ಬಟ್ ಐ ವೋಂಟ್ ರಿಮೆಂಬರ್ ನಾವು. ಸೊ ಇದೊಂದು ವ್ಲಾಗ್ ಆಗಲಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಬೇಕಿತ್ತು. ಸೊ ನಾವು ಹೋಗಿದ್ದು ಆಲ್ಮೋಸ್ಟ್ 4:30 ಆಗಿತ್ತು ರೀಚ್ ಆಗೋಷ್ಟರಲ್ಲಿ. ನಮಗೆ ರೂಮ್ ಸಿಗೋ ಅಷ್ಟೊತ್ತಿಗೆ 7:30 ಆಗಿತ್ತು. ಸೊ ಮತ್ತೆ ಫ್ರೆಶ್ ಅಪ್ ಆಗಿ ನಾವು ಒಂದು 5 ಮೆಂಬರ್ಸ್ ಇದ್ವಿ. ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಬರೋಷ್ಟರಲ್ಲಿ 11 ಓ ಕ್ಲಾಕ್ ಆಗಿತ್ತು. ಸೊ 11 ಓ ಕ್ಲಾಕ್ ಆಗಿದ ತಕ್ಷಣ ಇನ್ನು ಜನ ಕಮ್ಮಿ ಇರ್ತಾರೆ ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ಇನ್ನು ತುಂಬ ಅಂದರೆ ತುಂಬ ಜನ ಇದ್ದರು. ಬಿಕಾಸ್ ನಾವು ಹೋಗಿದ್ದು ಪೌರ್ಣಮಿ ನೆಕ್ಸ್ಟ್ ಡೇ ಆ್ಯಂಡ್ ವೀಕೆಂಡ್ ಕೂಡ ಆಗಿತ್ತು. ಸೊ ವೀಕೆಂಡಲ್ಲಿ ಅಫ್ಕೋರ್ಸ್ ತುಂಬ ಜನ ಇರ್ತಾರೆ. ಸೊ ಮತ್ತೆ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು 14 ಕಿಲೋಮೀಟರ್ಸ್ ನಡಿಬೇಕಿತ್ತು. ಸೊ ಹಾಗಾಗಿ ಪ್ಲ್ಯಾನ್ ಇತ್ತು. ಸೊ ದರ್ಶನಕ್ಕೆ ಹೋದ್ವಿ. ಸೊ ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಸೊ ಮತ್ತು ಆ ಕ್ಯೂವಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ತುಂಬ ವರ್ಷಗಳ ನಂತರ ನಾವು ಮೀಟ್ ಮಾಡಿದ್ದು ಕೂಡ. ಸೊ ಮತ್ತು ಅಲ್ಲಿ ನಮಗೆ ಸ್ವಲ್ಪ ಜನ ಫ್ರೆಂಡ್ಸ್ ಕೂಡ ಆದರು. ಮತ್ತು ನೀವೆಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಸೊ ನಮಗೂ ಸ್ವಲ್ಪ ಹೆಲ್ಪ್ಫುಲ್ ಆಯಿತು. ಸೊ ಅವ್ರ ಲೈಫ್ ಸ್ಟೈಲ್ ಬಗ್ಗೆ, ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹೋಗ್ತಿದ್ವಿ. ಮತ್ತು ಟೆಂಪಲ್ದು ಏನೇನು ವಿಶೇಷತೆ ಇದೆ ಅದನ್ನೆಲ್ಲ ಹೇಳ್ತಾಯಿದ್ರು. ಸೊ ಇಟ್ ವಾಸ್ ಗ್ರೇಟ್ ಜರ್ನಿ. ನಮಗೆ ಅದೇನು 5 hours ಇದ್ವಿ ಅಲ್ವಾ. ಸೊ ದೇವ್ರನ್ನ ನೋಡಿದ ತಕ್ಷಣ ಸೀರಿಯಸ್ಲಿ ಸೊ ಕಣ್ಣಲ್ಲಿ ನೀರೇ ಬಂದುಬಿಡ್ತು ನನಗಂತೂ. ಸೊ ದೇವ್ರ ದರ್ಶನ ನೋಡಿದ ತಕ್ಷಣ ಪೇನ್ ಎಲ್ಲ ಹೋಗೇ ಬಿಡ್ತು ನಮಗೆ ಆಲ್ಮೋಸ್ಟ್. ಅಲ್ಲಿ ಟೆಂಪಲ್ ವಾತಾವರಣ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ಗ್ರೀನರಿ ಆಗಿರ್ಬೋದು, ಮತ್ತು ಅಲ್ಲಿ ಪೀಪಲ್ ಕೂಡ ಯಾರ್ಯಾರು ಬಂದಿರ್ತಾರೆ ದೇ ಆರ್ ಸೋ ಸ್ವೀಟ್ ಅಂತ ಅನ್ನಿಸ್ತು. ಬಿಕಾಸ್ ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಇವಾಗ ಅಲ್ಲಿ ಟೆಂಪಲ್ ಅಂತ ಹೋದ್ಮೇಲೆ ಅಲ್ಲಿ ಪಾಸಿಟಿವ್ನೆಸ್ ಅಂತೂ ಕೇಳಬೇಡಿ. ಸೊ ಇಟ್ ವಾಸ್ ಸೋ ಅಮೇಝಿಂಗ್. ಸೊ ಅಂದರೆ ಆ ವೈಬ್ಸೇ ಚೇಂಜ್ ಆಗೋಯ್ತು ನಮಗೆ. ಹಿಂಗಪ್ಪ ಹಿಂಗಿರುತ್ತೋ ಏನೋ ಮತ್ತು ಹಂಗೆ ಹಿಂಗೆ ಅಂತ. ಸೊ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 4 hours ಆಗಿತ್ತು. ಸೊ ಇನ್ನೇನು ಮತ್ತೆ ಹೋಗಿ ಲಂಚ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾವು 14 ಕಿಲೋಮೀಟರ್ಸ್ ನಡಿಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಇನ್ನು ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿ ತುಂಬ ಚೆನ್ನಾಗಿತ್ತು. ಗ್ರೀನರಿ ಆಗಿರ್ಬೋದು, ಆ ಗೋಪುರ ಅದು ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತಿತ್ತು. ಮತ್ತು ನಮಗೆ ಅಲ್ಲಿ ಲಡ್ಡು ಕೂಡ ಕೊಟ್ಟರು ಪ್ರಸಾದ ಆಗಿ, ಫ್ರೀ ಆಗಿತ್ತು. ಸೊ ನಿಮಗೆ ಪುಳಿಯೋಗರೆ ಅದು ಇದು ಬೇಕು ಅಂದರೆ ನೀವು ಆಲ್ಮೋಸ್ಟ್ ನೀವಲ್ಲಿ 10 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ, ತೊಗೊಳ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಕೋತಿಮರಿನ. ಸೊ ನಾನು ನನ್ನ ಫ್ರೆಂಡಿಗೆ ರೇಗಿಸ್ತಿದ್ದೆ, ಇದು ನೀನು ಇದು ನಿನ್ನ ಫ್ರೆಂಡು ಅಂತ. ಬಟ್ ಸೊ ಇಟ್ ವಾಸ್ ಗ್ರೇಟ್ ಫನ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ಮತ್ತೆ ನಾವು ಹೊರಟ್ಬಿಟ್ವಿ. ಸೊ ನಾವು ಹೋಗಿ ರೂಮ್ಗೆ ಫ್ರೆಶ್ ಅಪ್ ಆಗಿ ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಬಂದ್ವಿ. ಸೊ 6 ಓ ಕ್ಲಾಕ್ ಆಗಿತ್ತು ಆಲ್ಮೋಸ್ಟ್. ಸರಿ ಆಯಿತು, ಇನ್ನು 6 ಓ ಕ್ಲಾಕಿಂದ ಮತ್ತೆ ನಡಿಬೇಕಾಗತ್ತೆ. ಸೊ ಒಂದು ಕಾಫಿ ತೊಗೊಂಡ್ಬಿಡೋಣ, ಕಾಫಿ ಕುಡ್ಕೊಂಡು ಸೊ ಮತ್ತೆ ದರ್ಶನಕ್ಕೆ ಹೋಗೋಣ ಅಂತ. ಮತ್ತು ಇಟ್ ವಾಸ್ ಮತ್ತೆ ಸರಿ ಆಯಿತು ಅಂತ. ಸೊ ನಮ್ಮ ಪ್ಲ್ಯಾನ್ ಪ್ರಕಾರ ಸೊ 11 ಓ ಕ್ಲಾಕ್ಗೆ ನಾವು ಸ್ಟಾರ್ಟ್ ಮಾಡಿದ್ದು ಗಿರಿ ಪ್ರದಕ್ಷಿಣೆ. ಸೊ ಇದು ನೀವು ನೋಡ್ತಿರ್ಬೋದು, ಇದು ಐ ಮೀನ್ ಮತ್ತೆ ಟೆಂಪಲ್ ಹತ್ರ ಬಂದುಬಿಟ್ಟು ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ನೀವು. ಸೊ ನಾವಲ್ಲಿ ಬಂದುಬಿಟ್ಟು ಐ ಮೀನ್ ಫಸ್ಟು ತೆಂಗಿನಕಾಯಿ ಎಲ್ಲ ತೊಗೋಬೇಕು, ಮತ್ತು ಅದು ಏನು ದೀಪ ಇರುತ್ತೆ ದೀಪ ತೊಗೋಬೇಕು. ಸೊ ನೀವು ರಾಜಗೋಪುರಮಿಂದ ಸ್ಟಾರ್ಟ್ ಮಾಡ್ತೀರಾ. ಸೊ ರಾಜಗೋಪುರಮಿಂದ ನೀವು ಸ್ಟಾರ್ಟ್ ಮಾಡಿ ಮತ್ತು ನೀವು ನಾರ್ಮಲ್ ಟೆಂಪಲ್ ಹತ್ರ ಬರ್ತೀರಾ. ಸೊ ಡೈರೆಕ್ಟ್ ಟೆಂಪಲ್ ಹತ್ರ. ಸೊ 14 ಕಿಲೋಮೀಟರ್ಸ್ ಇತ್ತು. ಸೊ ಆ್ಯಕ್ಚುಲಿ ತುಂಬ ಜನ ಸಾಕ್ಸ್ ಕೂಡ ಹಾಕ್ಕೊಳ್ತಾರೆ. ಸೊ ಹಂಗೆ ಕೂಡ ನಡಿಬೋದು, ನಿಮಗೆ ಯಾವ ಥರ ಕಂಫರ್ಟೇಬಲ್ ಅನಿಸುತ್ತೆ ಆ ಥರ ನಡಿಬೋದು. ಸೊ ತುಂಬ ಚೆನ್ನಾಗಿತ್ತು ಆ 14 ಕಿಲೋಮೀಟರ್ಸ್ ನಡೆದಾಗ. ಸೊ ಆ ಪೇಯ್ನ್ ಅನ್ನೋದೇ ಅನ್ನಿಸ್ಲಿಲ್ಲ ನನಗೆ. ನಾನು ಹೆಂಗಪ್ಪ ಇರುತ್ತೆ 14 ಕಿಲೋಮೀಟರ್ಸ್ ನಡಿಬೇಕು, ಹೆಂಗೆ ನಡಿತೀನೋ ಇಲ್ವಾ, ಆಗುತ್ತಾಗಲ್ವ. ಬಟ್ ಆ ಶಿವನ ಕೃಪೆಯಿಂದ ನಾನು ಆ 14 ಕಿಲೋಮೀಟರ್ಸ್ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿದೆ. ಸೊ ನಾವು ಅದನ್ನು ಮುಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 3:40 ಆಗಿತ್ತು. ಆಲ್ಮೋಸ್ಟ್ 4.5 hours ಅಷ್ಟರಲ್ಲಿ ಕಂಪ್ಲೀಟ್ ಮಾಡ್ಬೋದು. ಸೊ ನಾನು ಇಲ್ಲಿ ಫೋಟೋಗ್ರಫಿ ಕೂಡ ಹಾಕಿರ್ತೀನಿ. ಸೊ ನೀವೇ ನೋಡ್ಬೋದು, ಅಲ್ಲಿ 25,261 ಐ ಮೀನ್ ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಹಂಗೆ ನಾನು ಸ್ವಲ್ಪ ಫುಟೇಜಸ್ ಕೂಡ ಹಾಕಿದ್ದೀನಿ. ಸೊ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಸೊ ನಿಮ್ಗೆ ಹೆಂಗೆಲ್ಲ ಅನಿಸುತ್ತೆ, ಸೊ ನಿಮಗೆ ಅಲ್ಲಿ ಹೋದಾಗ ಐ ಮೀನ್ ನೀವು ಬೇಡ್ಕೊಂಡಿದ್ದೆಲ್ಲ ಆಯಿತಾ ಇಲ್ವಾ, ಸೊ ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನೂ ಏನಾದರೂ ಇದ್ದರೆ ಸೊ ಪಕ್ಕ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕರೆಕ್ಷನ್ಸ್ ಮಾಡ್ಕೊಳ್ತೀನಿ. ನನ್ನ ಒಂದು ಸಜೆಷನ್ ಏನಂದರೆ, ನೀವು ಗಿರಿ ಪ್ರದಕ್ಷಿಣೆ ಏನು 14 ಕಿಲೋಮೀಟರ್ಸ್ ಮಾಡಬೇಕು ಅಂದ್ಕೊಳ್ತೀರಾ, ಐ ಮೀನ್ ನೀವು ಅರ್ಲಿ ಮಾರ್ನಿಂಗ್ ಮುಗಿಸ್ಕೋಬೋದು, ಇಲ್ಲ ಈವ್ನಿಂಗ್ ಮುಗಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.